ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಇನ್ಫಿನಿಕ್ಸ್ GT20 Pro ಫೋನ್ನ ಸ್ಪೆಸಿಫಿಕೇಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಈ ಫೋನು ಇದೇ ತಿಂಗಳು 21ನೇ ತಾರೀಕಿಗೆ ಲಾಂಚ್ ಆಗಲಿದೆ. ಇದೊಂದು ಹಳೆಯ ವರ್ಷನ್ GT10 Pro ಥರನೇ ಡಿಸೈನ್ ಇದೆ. ಇದೊಂದು ಪಾಲಿಕಾರ್ಬನೇಟ್ ಬ್ಯಾಕ್ ಒಂದಿಗೆ ಬರುತ್ತೆ ಮತ್ತು ಇದರ ವೇಟ್ ಬಂದುಬಿಟ್ಟು 194 ಗ್ರಾಮ್ಸ್ದಾಗಿದೆ ಮತ್ತು 8.2 mm ಥಿಕ್ನೆಸ್ನ ಹೊಂದಿದೆ ಮತ್ತು IP54 ರೇಟಿಂಗ್ ಕೂಡ ಬರುತ್ತೆ ಮತ್ತು ಇದರಲ್ಲಿ 3 ಕಲರ್ ಅವೈಲೇಬಲ್ ಇದ್ದಾವೆ. ಒಂದು ವೈಟ್, ಗ್ರೇ ಮತ್ತು ಬ್ಲ್ಯಾಕ್. ನೆಕ್ಸ್ಟ್ ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ ಇದರಲ್ಲಿ 6.78 ಇಂಚಸ್ ಫುಲ್ HD ಪ್ಲಸ್ 10-bit AMOLED ಡಿಸ್ಪ್ಲೇ ಬರುತ್ತೆ. 144 Hz ರಿಫ್ರೆಶ್ ರೇಟ್, 240 Hz ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಬರುತ್ತೆ ಮತ್ತು ಯೂಟ್ಯೂಬಲ್ಲಿ HDR10+ ಸಪೋರ್ಟ್ ಮಾಡುತ್ತೆ. ನೆಟ್ಫ್ಲಿಕ್ಸಲ್ಲಿ ವೈಡ್ ಒನ್ L1 ಸಪೋರ್ಟ್ ಕೂಡ ಇದೆ ಮತ್ತು ಇದರಲ್ಲಿ ಡ್ಯುಯಲ್ ಸ್ಪೀಕರ್ಸ್ ಬರ್ತವೆ. ಅವು JBL ಟ್ಯೂನ್ಡ್ ಸ್ಪೀಕರ್ಸ್ ಆಗಿವೆ ಮತ್ತು 1300 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಕೂಡ ಹೊಂದಿದೆ. ನೆಕ್ಸ್ಟ್ ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಡೈಮೆನ್ಸಿಟಿ 8200 ಅಲ್ಟಿಮೇಟ್ ಪ್ರೊಸೆಸರ್ ಬರುತ್ತೆ. ಇದೊಂದು 4nm ಪ್ರೊಸೆಸರ್ ಆಗಿದೆ. ಇದರ ಅಂತದ್ದು ಸ್ಕೋರ್ ಬಂದುಬಿಟ್ಟು 9 lakh ಮೇಲ್ಗಡೆ ಸ್ಕೋರ್ ಮಾಡುತ್ತೆ ಮತ್ತು ಇದರಲ್ಲಿ ಡೆಡಿಕೇಟೆಡ್ ಗೇಮಿಂಗ್ ಡಿಸ್ಪ್ಲೇ ಚಿಪ್ಸೆಟ್ಟನ್ನು ಅಳವಡಿಸಿದ್ದಾರೆ. ಇದರ ಗೇಮಿಂಗ್ ಸೆಟ್ಟಿಂಗ್ ಬಗ್ಗೆ ಹೇಳೋದಾದರೆ 120 FPS ತನಕ ನೀವು ಗೇಮಿಂಗ್ ಆಡ್ಬೋದು ಮತ್ತು ಸ್ಪೋರ್ಟ್ ಮೂಡ್ ಫೀಚರ್ ಕೂಡ ಬರುತ್ತೆ ಮತ್ತು VC ಕೂಲಿಂಗ್ ಚೇಂಬರ್ ಕೂಡ ಇದರಲ್ಲಿದೆ. ಇದರ ರ್ಯಾಮ್ ಆ್ಯಂಡ್ ರೋಮ್ ಬಗ್ಗೆ ಹೇಳೋದಾದರೆ ಇದರ ಬೇಸ್ ವೇರಿಯಂಟು 8GB 256GB ಆಗಿದೆ. ಇನ್ನೊಂದು ವೇರಿಯಂಟು 12GB 256GB ಆಗಿದೆ. ಇದರ ಟೈಪ್ ಬಗ್ಗೆ ಹೇಳೋದಾದರೆ LPDDR5 ರ್ಯಾಮ್ ಮತ್ತು UFS 3.1 ಸ್ಟೋರೇಜ್ ಸ್ಪೀಡ್ ಕೂಡ ಬರುತ್ತೆ. ಇದು ಕೂಡ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಮತ್ತು ಈ ಫೋನ್ನ OS ಬಗ್ಗೆ ಹೇಳೋದಾದರೆ ಇದರಲ್ಲಿ XOS 14 ಬೇಸ್ಡ್ ಆನ್ ಆಂಡ್ರಾಯ್ಡ್ 14 ಒಂದಿಗೆ ಔಟ್ ಆಫ್ ದ ಬಾಕ್ಸ್ ಬರುತ್ತೆ ಮತ್ತು 2 years ಮೆಜರ್ ಅಪ್ಡೇಟ್ಸ್ ಆ್ಯಂಡ್ 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಕೊಡ್ತಾರೆ. ನೆಕ್ಸ್ಟ್ ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ ಇದರಲ್ಲಿ 5000 mAh ಬ್ಯಾಟ್ರಿ, 45 Watt ಫಾಸ್ಟ್ ಚಾರ್ಜಿಂಗ್ ಕೂಡ ಬರುತ್ತೆ ಮತ್ತು ಬೈಪಾಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಈ ಫೋನ್ನ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದರೆ ಇದರಲ್ಲಿ 14 5G ಬ್ಯಾಂಡ್ಸ್ ಬರುತ್ತೆ ಮತ್ತು ಡ್ಯುಯಲ್ 4G LTE, Wi-Fi 6, ಬ್ಲೂಟೂತ್ 5.3 ಮತ್ತು NFC ಸಪೋರ್ಟ್ ಕೂಡ ಬರುತ್ತೆ. IR ಬ್ಲಾಸ್ಟರ್ ಕೂಡ ಇದರಲ್ಲಿದೆ. ಮತ್ತು ಸೆನ್ಸರ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಎಲ್ಲ ಸೆನ್ಸರ್ಗಳು ಬರುತ್ತೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್, ಫೇಸ್ ಅನ್ಲಾಕ್, ಜೈರೋ ಎಲ್ಲ ಸೆನ್ಸರ್ಗಳು ಬರುತ್ತೆ. ನೆಕ್ಸ್ಟ್ ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ಇದರಲ್ಲಿ 108 MP ಮೇನ್ ಕ್ಯಾಮ್ರಾ ಮತ್ತು 2 MP ಮ್ಯಾಕ್ರೋ, 2 MP ಡೆಪ್ತ್ ಕ್ಯಾಮ್ರಾ ಕೂಡ ಬರುತ್ತೆ. ಇದು OIS EIS ಎರಡೂ ಸಪೋರ್ಟ್ ಮಾಡುತ್ತೆ ಮತ್ತು 32 MP ಸೆಲ್ಫಿ ಕ್ಯಾಮ್ರಾ ಕೂಡ ಬರುತ್ತೆ. ಇದರ ವೀಡಿಯೋಗ್ರಫಿ ಬಗ್ಗೆ ಹೇಳೋದಾದರೆ 4K 30 fps ವೀಡಿಯೋ ಶೂಟ್ ಮಾಡ್ಬೋದು ಮೇನ್ ಕ್ಯಾಮ್ರಾದಿಂದ ಮತ್ತು ಫ್ರಂಟ್ ಕ್ಯಾಮ್ರಾದಿಂದ ನೀವು ಫುಲ್ HD 30 fps ವೀಡಿಯೋ ಶೂಟ್ ಮಾಡ್ಬೋದು ಮತ್ತು ಇಷ್ಟೇ. ಮತ್ತು ಅದೇ ದಿನ ಇನ್ಫಿನಿಕ್ಸ್ ಅವರು ಗೇಮಿಂಗ್ ಲ್ಯಾಪ್ಟಾಪ್ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.